ಮಾಡಿಕೊಡು ಅಂತ ಕೇಳ್ತಿದ್ಲು. ಪಾಪ ಸೊಗಸು ಅನಿಸ್ವಲ್ತ ಏನಾತಾಗ ಮಕ್ಕೊಂಡತ್ತಿ ನನ್ನ ಮಗಳು. ಹಿಂಗೆ ನೋಡಾಕ ಕಳ್ಳ ಕಿತ್ತಂಗ ಕತವ ಆತಾಗ ಎತ್ತಾಗ ಒಟ್ಟು ಆರಾಮಾಗಿ ಮಗಳು ಮನೆಗೆ ಬಂದಲ್ಲ ಅಷ್ಟೇ ಸಾಕು. ಅವ್ರ ಅಪ್ಪಗೆ ಶಿಕ್ಷೆ ಆಗಿದ್ದು ವಿಚಾರ ಗೊತ್ತಿಲ್ಲ ಇನ್ನೂ, ಹೇಳ್ಬೇಕಾಗೈತೆ ಅದೊಂದು. ಮತ್ತು ಆಕೆಗೆ ಕೇಳಿ ಯಾರಿಂದಾರ ಗೊತ್ತಾಗಿ ಬೇಡ, ನಾನು ಹೇಳ್ತೇನೆ ಹಿಂಗಾಗೈತೆ ಅಂತೇಳಿ. ಅಲ್ಲ ಒಂದನ ಕರೆಯಾಕತ್ತೇನಿ ಕೇಳವಲ್ತನ. ಹಾಂ ಕರ್ದು ಕೇಳಿಸ್ತು, ಹೊಟ್ಟೆ ಹಸ್ತಿಲ್ಲವ. ಹೊಟ್ಟೆ ಹಾಕಿಸ್ತಿಲ್ಲ ಯಾಕೆ ತಿನ್ಬೇಕು ಅನ್ನಿಸ್ವಲ್ತ, ನಾನು ಏನು ಮಾಡಲಿ, ನಂಗೆ ಹೊಟ್ಟೆ ಹಸ್ತಿಲ್ಲ ಅಂದಂಗವ. ಅಪ್ಪ ಇಲ್ಲೇ ಕಂಡೇ ಇಲ್ಲಲ್ಲ. ಅಪ್ಪ ಹೇಳ್ತೀನಿ ಮೊದ್ಲು ಏನಾದ್ರು ತಿನ್ನೋಟು. ತಿಂತೇನೆ ಅಂದಂಗವ. ನಾ ದವಾಖಾನೆಗಿದ್ದೆ, ಏನಾಯ್ತು ಎತ್ತ ಏನು ಒಂದು ಗೊತ್ತಾಗಲಿಲ್ಲ. ಆದ್ರೆ ಮಾಮನ ಮದುವೆ ಆತನ. ಮದುವೆ ಆತ. ಆಕಿ ನನಗಿಂತ ಚಂದದಾಳ, ನನಗಿಂತ ನಾನು ಆಕಿಗಿಂತ ಚಂದದನ್ ಬಿ. ಯಾಕವ ಯಾಕೆ ಹಂಗೆ ಕೇಳಾಕತ್ತಿ? ಸುಮ್ಮನೆ ಕೇಳಿದೆ. ನಾನು ನಿನ್ನ ವಯಸ್ಸ ದಾಟಿ ಬಂದಿದ್ದೆ, ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಕ್ಕಿ. ಏನು ನನಗೆಲ್ಲ ಅರ್ಥ ಆಕತಿ. ನೀ ಯಾಕೆ ಕೇಳ್ತಿ ಏನು ಎತ್ತ ಅಂತೇಳಿ ಹೇಳು. ಯಾಕೂ ಇಲ್ಲ, ಮಾಮ ಬರ್ತಾನ ನೋಡಾಕ, ಅಪ್ಪ ಬಿಡಂಗಿಲ್ಲ ಅನಿಸ್ತೈತಿ. ಒಂದೇದ್ದು ನಿನ್ಗೊಂದು ವಿಚಾರ ಹೇಳ್ಬೇಕಾಗೈತಿ. ನೀನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಂದ ಏನೇನಾಯ್ತು ಗೊತ್ತಾನೆ ಇಲ್ಲೇ? ಯಾಕವ ಏನೇನಾಯ್ತು? ನೀನೊಂದು ಪತ್ರ ಬರೆದಿಟ್ಟಿದ್ದೆಲ್ಲ ನೆನಪು ಹರಿಯೇ ಇನ್ನು ನೆನಪಿಲ್ಲ? ಪತ್ರ ಹಾಂ ನೆನಪೈತಿ. ಕರೆ ಹೇಳು, ಅದು ನೀನೇ ಬರ್ದಿದ್ದೇನ? ಇಲ್ಲ, ಅವತ್ತು ಅಪ್ಪನ ನನಗೆ ಬಲವಂತ ಮಾಡಿ ಬರ್ಸಿಸಿದ್ದು. ಅದರಿಂದನೇ ಇಷ್ಟೆಲ್ಲ ರಾಡಿಯಾಗಿದ್ದೆ. ಅವತ್ತು ನಾನು ನಿನ್ನ ಕೊನೆಗೆ ಬಂದೆ. ನಿನ್ನ ಆ ಸ್ಥಿತಿ ಒಳಗೆ ನೋಡಿ ನನಗಂತೂ ಎದಿನ ದಸಕ್ಕಂತವ ಯವ್ವ. ಆಮೇಲೆ ಏನೇನಾಯ್ತು ಗೊತ್ತನ? ಇಷ್ಟ ಆಯ್ತು ನೋಡ್ತಿ. ಅಳ್ತಿ ಯಾಕೆ ನಿಮ್ಮಪ್ಪ ಮಾಡಿದ ಕರ್ಮಕ್ಕೆ ನಿಮ್ಮಪ್ಪ ಅನ್ಭವಿಸ್ತಾ ಅದನ್ನ ಶಿಕ್ಷೆನ. ಅವ್ರ ಹತ್ರ ಒಳ್ಳೆ ಬುದ್ಧಿ ಇದ್ದಿದ್ರೆ ಇಷ್ಟೆಲ್ಲ ಯಾಕಕ್ಕಿತ್ತು ಹೇಳಿ ನೋಡೋಣ. ಅವ್ರ ಕೈಯಾರೆ ಅವರೇ ಅಲ್ವಾ ಹಾಳು ಮಾಡಿದ್ದು ಜೀವನನಿಂದ. ಮೊದಲು ಹಾಳು ಮಾಡ್ದಕ್ಕೆ ನಾನು, ಆಮೇಲೆ ಹಾಳು ಮಾಡಿದ್ದು ನಿಮ್ಮಪ್ಪ. ಅಯ್ಯೋ, ನಾನು ಏನಾರ ಸತ್ತಿದ್ರೆ ಹಂಗಾರೆ ಇನ್ನೂ ಜಾಸ್ತಿ ಶಿಕ್ಷೆ ಅಕ್ಕಿತ್ತು ಅಪ್ಪಗ. ಅಕ್ಕಿತ್ತು, ಆದ್ರೆ ಆಗಲಿಲ್ಲಲ್ಲವ. ದೇವ್ರ ದಯ ನೀನು ಉಳಿಸ್ಕೊಟ್ನಲ್ಲ ದೇವ್ರು. ನಿಮ್ಮಪ್ಪನ ಮಾತು ಕೇಳಿ ನಿನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟಲ್ಲ ಹುಡುಗಿ. ಇನ್ನಾರ ನನ್ನ ಮಾತು ಕೇಳವ, ಒಂದು ಒಳ್ಳೆ ಕಡೆ ಸಂಬಂಧ ನೋಡ್ತೀನಿ. ನಿಮ್ಮಪ್ಪನ ಸುದ್ದಿನ ತೆಗಿಯಕ್ಕೆ ಹೋಗಬೇಡ, ಹಿಂಗಾಗೈತಿ ಅಂತೇಳಿ. ಈಗ ಎಲ್ಲಿ ಊರಾನವ್ರು ಯಾರು ಏನು ಬೆಂಕಿ ಹಚ್ತಾರ ದೇವರಿಗೆ ಗೊತ್ತು. ನೀನು ಇನ್ನೊಬ್ಬನಿಗೋಸ್ಕರ ಹಿಂಗೆ ಇದು ಹಿಂಗೆ ಜೀವಕ್ಕೆ ತ್ರಾಸ ಮಾಡ್ಕೊಂಡು ಅಂತ ಏನಾರ ವಿಚಾರ ಗೊತ್ತಾದ್ರೆ ಯಾರು ಮದುವೆ ಮಾಡ್ಕೊತಾರೆ ಹೇಳಿ ನಾನು ನೋಡೋಣ. ನನಗಂತೂ ಏನು ಮಾಡ್ಬೇಕನ್ನೋದ ಗೊತ್ತಾಗೋಲ್ತು. ಅದ್ರಾಗ ನಿಮ್ಮಪ್ಪ ಹಿಂಗೆ ಜೈಲಾಗದಾನು ಅಂತ ಗೊತ್ತಾದ್ರೆ ಯಾರು ಮುಂದೆ ಬರ್ತಾರವ? ಅವ್ವ, ಮಾಮನ ನಾನು ನಿಜವಾಗ್ಲೂ ಇಷ್ಟಪಡತ್ತಿದ್ನಿವೆ. ಯಾಕೆ ಏನೋ ಗೊತ್ತಿಲ್ಲ, ಮಾಮ ಇನ್ನೊಬ್ಬಕಿನ ಮದುವೆಗೇನ ಅಂತ ಗೊತ್ತಾಗತ್ಲೆ ಭಾಳ ಬೇಜಾರಾಗ್ತೈತಿ. ನಂಗೆ ಮಾಮನ ಬೇಕನ್ಸಾಕತ್ತೈತವ. ಅವ ಮಾಮನಂತಲ್ಲಿ ಕೇಳವ, ಬೇಕಾದ್ರೆ ನಾ 2ನೇ ಲಗ್ನ ಆದರೂ ಅಕ್ಕೇನೆ. ಅಯ್ಯೋ ಹುಚ್ಚುಡುಗಿ, ನಿನಗೇನು ಬಂತ 2ನೇ ಲಗ್ನ ಆಗಕ್ಕೆ? ಬೇಡವಾ ಬೇಡ. ಅಲ್ಲ ಅದು ಅಲ್ಲದೆ ಪಾಪ ಆ ಹುಡುಗಿ ಜೀವನ ಎದಕ್ಕೆ ಹಾಳು ಮಾಡ್ತಿ? ನೀನು ನಿಮ್ಮಪ್ಪ ಮಾಡು ಮಾಡ್ತಿನ ಕೆಲಸಕ್ಕೆ ಅವ ಇನ್ನೊಂದು ಲಗ್ನ ಆಗಿ ಮತ್ತೆ ಅವ್ನ ಪಾಡಿಗೆ ಅವದಾನ. ನಿಮ್ಮಪ್ಪ ಅವನ್ನ ಜೈಲಿಗೆ ಹಾಕ್ಸಕ್ಕೆ ಹೊಂಟಿದ್ದ. ಈಗ ಯಾವ ಮಕ್ಕ ಇಟ್ಕೊಂಡು ಹೋಗಿ ನಾ 2ನೇ ಲಗ್ನ ನನ್ನ ಮಗಳನ್ನ ಕೇಳ್ಬೇಕು? ಅದು ಅಲ್ಲದೆ ಅಕ್ಕನಂತ ಮಾಡಿ ಏನು? ಇಲ್ಲೋಡ, ಅಂಥದ್ದೆಲ್ಲ ಹುಚ್ಚು ಕಲ್ಪನೆ ಇಟ್ಕೊಳಕ್ಕೆ ಹೋಗ್ಬೇಡ, ಅದು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹಂಗೆ ಯಾರು ಮಾಡೋದು ಇಲ್ಲ, ಮಾಡ್ಕೊಳಕ್ಕೆ ಆಗೋದು ಇಲ್ಲ. ಏನು ಎಷ್ಟು ಜನ ಆಗಿಲ್ಲ, ನೀನು ಹಂಗಂತಿ. ಎಷ್ಟು ಜನ ಆಗಿರ್ಬೋದವಾ ಈ ಮನ್ಯಾಗ? ಅದು ಆಗೋದಿಲ್ಲ. ಏನು 2ನೇ ಲಗ್ನ ಅಂದ್ರೆ ಏನಂತ ಮಾಡಿ ನೀನು? ಹಂಗೆ ಆಗಕ್ಕೆ ಅಕ್ಕತ್ತೇನ ಹೇಳಿ ನೀನು ನೋಡೋಣ. ಆ ಹುಡುಗಿ ಸುಮ್ಮನೆ ಇರ್ತಾಳನ? ಇರಲ್ಲ ಕರೆ. ಆದ್ರೆ ನಾನು ಏನು ಮಾಡ್ಲವ, ನಂಗೆ ಯಾರನ್ನೂ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಹೋಗ್ಲಿ, ನೀನು ಓದಾಕತ್ತಿಯಲ್ಲ ಅದನ್ನೇ ಮುಗಿಸು. ಎಕ್ಸಾಮ್ ಇನ್ನೂ ಬರ್ದಿಲ್ಲ, ಅದನ್ನು ಬರ್ದು ಮುಗಿಸಿ ಒಂದು ಏನಾರು ದಾರಿ ಹತ್ತು. ಇದೆಲ್ಲ ಮರಿ ಚಂದಾಗಿ 4 ದಿನ ಆಗಲಿ, ಆಮೇಲೆ ನೋಡೋಣ ಒಂದು ಸಂಬಂಧ ಹುಡ್ಕಾಕ. ಏನು ಮಾಮ ಗೀಮ ಅಂತೇಳಿ ಏನಾರ ಕನ್ವರ್ಸ್ಕೊಂತ ಕುಂತಿ ನನಗೆ ಈ ಜಲಂದಾಗಂತೂ ನೆಮ್ಮದಿ ಕೊಡಬಾರ್ದಂತ ನೀನು ನಿನ್ನ ಮಗ ತೀರ್ಮಾನ ಮಾಡ್ಕೊಂಡ್ಬಿಟ್ರೇನ ನೀನು ನಿಮ್ಮಣ್ಣ? ಆವ ನೋಡಿದ್ರೆ ಅಪ್ಪ ಹೋದಾರ್ಯಾಗ ನಾನು ಹೊಕ್ಕನೆ ಅಂತೇಳಿ ಅವ್ನು ಸೇಡ್ ತೀರ್ಸ್ಕೊಂತೀನಿ, ಅದು ಇದು ರಾಡಿ ರಂಪ ಅಂತ ಅವ್ನು ನಿಂದಿರ್ತಾನ. ನೀನು ನೋಡಿದ್ರೆ ಹಿಂಗೆ ಮಾಡಕತ್ತಿ. ಎತ್ತಾಗಂತ ಬಡ್ದಾಡ್ಲಿ ಹೇಳ ನಾನು ನೋಡೋಣ. ಕಿರಣ್ ಕಿರಣ್ ಕಿರಣ, ಯಾರ ಬಂದಾರ ನೋಡ್ಲಾ? ಲೇ ಕಿರೇ. ಹ್ಞೂ ಬೇ ಹೊಕ್ಕನ್ ಒಂದ ನಿಮಿಷ ತಡಿ. ಯಾರು ನನ್ನ ದೋಸ್ತ ಏನಾರ ಬಂದ್ರೆ ಏನಪ್ಪ? ಯಾರು? ಓ ರಾಕೇಶ, ಬಾರಪ್ಪ. ಆರಾಮದೇನಪ್ಪ? ಈಕಿನ ರಾಕೇಶ್ ಬಂದ ನೋಡಿಲೆ. ರಾಕೇಶನ? ಯಾರೀ? ಏ ಶಾಂತಕ್ಕರ್ ಮಗ. ಅಯ್ಯೇ ರಾಕೇಶನ? ಆ ಹುಡುಗ ಎಲ್ಲಾರ ಮನ್ಯಾಗ ರಾಮ ರಾಮ ಅಂತಾರಲ್ಲ, ನಾನು ಆ ಹುಡುಗನ ಹೆಸರ ಮರ್ತು ಬಿಟ್ಟೆನಪ್ಪ. ಕುಂದ್ರಪ್ಪ ರಾಕೇಶ. ಓ ರಾಕೇಶ್ ಬಾ, ಎಷ್ಟು ದಿನ ಆತ್ ನೀ ಬಂದು? ಏನಿಲ್ಲಪ್ಪ, ನೀನು ಹಾಸ್ಟೆಲ್ಗೆ ಹೋದಿ ಮತ್ತೆ ಓದ್ಕೊಳಕ್ಕೆ ನಾನಾರ ಏನು ಮಾಡಲಿ. ಇದ್ದ ಒಬ್ಬ ಫ್ರೆಂಡ್, ನೀ ಅಲ್ಲಿ ಹೋದ್ಮೇಲೆ ನಂದು ನಿಂದು ಕನೆಕ್ಷನ್ನೇ ಒಂದು ಸ್ವಲ್ಪ ಕಟ್ ಆದಂಗೆ ಆತ. ಅಯ್ಯೋ, ಒಟ್ಟು ಇಬ್ರು ಇಂಜಿನಿಯರಿಂಗೇ ಮಾಡ್ಕೊಂಡಿವಲ್ಲ. ಏನು ದಿಢೀರ್ ಅಂತೇಳಿ ಇತ್ತಾಗ ಬಂದಿ? ಬಾ ಮ್ಯಾಕ್ ಕೊನೆಗೆ ಹೋಗಿ ಮಾತಾಡೋಣ. ಇಲ್ಲ ಇಲ್ಲೇ ನಿಮ್ಮ ಇವ್ರ ಪಾರಕತ್ತಿ ಕಡೆನೇ ಮಾತಾಡಕ್ಕೆ ಬನ್ನಿ. ರಾಕೇಶ ಕುಂದ್ರಪ್ಪ, ಚಾ ಮಾಡ್ಕೊಂಡ್ ಬರ್ತೀನಿ.
ಬೇಡ ಬೇಡ ಪರಕತಿ ಏನು ಚಾಗಿ ಏನು ಬೇಡ. ಯಾಕಂದ್ರೆ ನಂಗೆ ಹೊಳ್ಳೆ ಚಾ ಕುಡಿ ರೂಢ ಇಲ್ಲ. ಇವತ್ತು ಹೋಗ್ಬೇಕಿತ್ತು ನನ್ನ ಕೆಲ್ಸಕ್ಕೆ. ನಾನು ಒಂದು 3 ದಿನ ಸುಟ್ಟಿ ಮಾಡೀನಿ. ಹಾಗಾಗಿ ಮನ್ಯಾಗ ಇದ್ದೆ, ಬಂದೆ ಇಲ್ಲೇ ಸೀದಾ. ಹೌದನಪ್ಪ, ಶಾಂತಕ್ಕೆ ಏನಾರು ಹೇಳ ಕಳ್ಸಿಲ್ಲನ? ಏನಾರು ಹೇಳೋದಿತ್ತೇನಪ್ಪ? ಇಲ್ಲ ಇಲ್ಲ, ಅವ್ವ ಏನು ಹೇಳಿ ಕಳಿಸಿಲ್ಲ. ನನಗೆ ನಿನ್ನೆ ನಿಮ್ಮ ಮನ್ಯಾಗ ಏನೇನಾತಂತ ಗೊತ್ತಾತ. ಅದಕ್ಕೆ ಒಂದು ಮಾತು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಆ ವಿಚಾರನಪ್ಪ. ಪಾಪ ಗಿರ್ಜಕತ್ತಿ ನಮಗೆ ಸಪೋರ್ಟ್ ಮಾಡಕ್ಕೆ ಹೋಗಿ, ನಮಗೆ ಹೆಲ್ಪ್ ಮಾಡಕ್ಕೆ ಹೋಗಿ ತಾವು ಪ್ರಾಬ್ಲಮ್ನ ಸಿಕ್ಕೊಂಡಾರ. ಅದಕ್ಕೆ ನಾ ಕೇಳೋದಾದ್ರೆ ಇದನ್ನೆಲ್ಲ ಬಿಟ್ಬಿಡ್ರಿ, ಯಾರು ಏನೂ ಮಾಡೋಕ್ಕಾಗಲ್ಲ. ಆಕಿ ನನ್ನ ತಂಗಿದ್ದಂಗೆ. ಅದಕ್ಕೆ ನಾನೇ ಮುಂದೆ ನಿಂದಿರ್ತೀನಿ ಮದ್ವೆಗೆ. ಏನೂ ಆಗಲ್ಲ. ದಯವಿಟ್ಟು ಮದ್ವೆ ಮಾತುಕತೆನ ನಿಲ್ಸಕ್ಕೆ ಹೋಗ್ಬೇಡ್ರಿ. ಮದ್ವೆ ಮುಂದುವರ್ಸೋದು ಒಳ್ಳೇದು ಅಂತೇನೆ ನಾನು ಅದನ್ನ ಹೇಳೇನಿ. ಇನ್ನೂ ಇದನ್ನ ಮುಂದುವರ್ಸ್ಕೊಂತ ಹೋದೆ ಅಂದ್ರೆ ನಾ ಮನೆ ಬಿಟ್ಟು ಸುಮ್ಮನೆ ಎಲ್ಲರೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೊಕ್ಕೇನು ನೋಡಂತ ಹೇಳೇನಿ. ಅವರಿಬ್ಬರು ಇಷ್ಟಪಟ್ಟವ್ರು ಸಿಗಲಿಲ್ಲ ಅಂದ್ರೆ ಅದರಿಂದ ಎಷ್ಟು ಬೇಜಾರಾಕೈತೆ ಅನ್ನೋದು ನಾನು ಅನುಭವಿಸೀನಿ. ಅದಕ್ಕೆ ಹೇಳಾಕತ್ತೀನಿ. ಅತಿ ಸುಮ್ಮನೆ ಅವರಿಬ್ಬರಿಗೂ ಮದುವೆ ಮಾಡಿಸ್ಬಿಡು. ಅವರಿಬ್ಬರು ಇಷ್ಟಪಟ್ಟಾರ, ಇದಕ್ಕಿಂತ ಹೆಚ್ಚಿಂದ ಏನೈತಿ? ಅದಕ್ಕೆ ಒಪ್ಪಿಕೊಂಡು ಆಯ್ತು ಬಿಡಪ್ಪ, ನೀನು ಹೇಳಿದ್ಮೇಲೆ ನಾವರ ಏನು ಮಾಡೋದೈತಿ? ಅವನು ಇಷ್ಟಪಟ್ಟನಿ, ಆಕಿನೇ ಬೇಕನ್ನಕತ್ತಿದ್ದ. ನಾನು ನಿನ್ನೆ ಪಾಪ ಗಿರ್ಜಿ ಮನ್ಸಿಗೆ ಭಾಳ ನೋವು ಮಾಡೇ ಕಳಿಸಿದೆ. ಅದಕ್ಕೆ ನನಗೆ ಆಮೇಲೆ ಅನ್ನಿಸ್ತು ನಾನು ತಪ್ಪು ಮಾಡಿದೆ ಅಂತೇಳಿ. ಇಲ್ಲ, ಈ ಸಲ ಹಂಗೆ ಹಂಗಿಲ್ಲ ತಗೋಪ್ಪ. ನಾನೇ ಗಿರ್ಜಿ ಕಡೆ ಆಮೇಲೆ ಸಂಜೆಗೆ ಹೋಗಿ ಬರ್ತೀನಿ. ಶುಕ್ರವಾರ ನಾಳೆ ಒಳ್ಳೆ ದಿನ ಐತಿ. ಹೋಗಿ ಆತಂದ್ರೆ ಮದ್ವೆಗೆ ಯಾವ ಒಡವೆ ಬೇಕು, ಏನು ಬೇಕು, ಏನು ತರೋದವು ಅವನ್ನೆಲ್ಲ ಮುಂದುವರ್ಸ್ಬೇಕಂತೇಳಿ ಮಾಡೀನಿ. ಆತಲ್ಲ, ಇಷ್ಟು ನೀವೆಲ್ಲ ಬದಲಾಗಿರಿ. ಮದ್ವಿದ ಮಾತುಕತೆ ಮಾತಾಡ್ತೇನೆ ಅಂದ್ರಲ್ಲ, ಅಷ್ಟೇ ಸಾಕು. ಅದನ್ನ ಹೇಳಾಕಂತೇಳಿ ಬಂದೆ ಇಲ್ಲಿ ಮಠ. ರಾತ್ರಿ ಎಲ್ಲ ನಾನು ಬೈದ್ ಬುದ್ಧಿ ಹೇಳಿದ್ನಪ್ಪ. ಅವಾಗ ಅಕ್ಕಿಗೂ ಅನಿಸ್ತು, ಬ್ಯಾಡ್ ಬಿಡು ಹೋಲಿ, ಏನ್ ಆಕತಿ ಆಗಲ್ತಕ್ಕ ಅಂತೇಳಿ ಅಕ್ಕಿನೂ ಗಟ್ ಮನ್ಸ್ ಮಾಡ್ಕೊಂಡಾಳ. ಯಾರು ಏನು ಮಾಡಲ್ಲ. ಗಿರ್ಜಕ ಅತ್ತಿ ಹೋಗಿ ಪಡ್ ಹೊಡೆದ್ಲಂತ ಅವ್ನ ಪಡ ಹೊಡೆದು ಏನು ಮಾಡ್ತಿ ಮಾಡಿ, ನೀನು ಹೋಗಿ ಪತ್ರ ಬರ್ದು ಕೊಟ್ಟು ಬರ್ತೀನಿ. ನಮ್ಮ ಫ್ಯಾಮಿಲಿ ಒಳಗೆ ಯಾರಿಗೂ ಒಂದು ಇರಿಬಿ ಕಡಿದ್ರೆ ಅದು ಕಾರಣ ನೀನು ಅಂತ ಕೊಟ್ಟು ಬರ್ತೀನಿ ಅಂತೇಳಿ ಇದು ಮಾಡಿದ್ರಂತ, ಹೆದರಿಂದಂತ. ಹೌದಾ? ಅಯ್ಯೋ ದೇವ್ರೆ, ನಮ್ ಗಿರ್ಜಿ ಭಾಳ ಅಂದಕರ ಅನ್ವಲ್ದಕ್ಕೆ. ಇಲ್ಲ, ಈ ವಿಷಯಕ್ಕೆ ನಾನು ಗಿರ್ಜಕ್ಕರಿಗೆ ನಿಜವಾಗ್ಲೂ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಖುಷಿ ಆಗತ್ ನಂಗೆ. ಯಾಕಂದ್ರೆ ಭಾರಿ ಗಟ್ಟಿಗಿತ್ತಿ, ಧೈರ್ಯವಂತಿ. ನಿಜವಾಗ್ಲೂ ಹೆಣ್ಮಕ್ಳು ಅಂದ್ರೆ ಹಂಗಿರ್ಬೇಕು. ಹೌದು ಮವ, ನಿಜವಾಗ್ಲು ನನಗೆ ಒಂಥರ ಖುಷಿ ಆಯ್ತು ಹಿಂಗೆ ಮಾಡ್ಯಾರ ಅಂತ ಗೊತ್ತಾದ್ಬಿಟ್ಲೆ. ಅಂದ್ರೆ ಅವ್ರ ಮುಂದೆ ಅವ್ರು ಹಂಗದಾರ ಅಂದ್ರೆ ಅವ್ರ ಮಗಳು ಹಂಗ ಇರ್ತಾಳ, ಮತ್ತೆ ತಾಯಿ ಅಂತ ಮಗಳು. ನೀವು ಹಂಗಾರ ಇವತ್ತು ಹೋಗೇ ಮಾತಾಡ್ತಿರಲ್ಲ? ನಾಳೆಯಿಂದನೇ ಮದ್ವೆ ಕೆಲಸ ಶುರು. ನಾಳೆ ಹೋಗಿ ಶುಕ್ರವಾರ ಒಳ್ಳೆ ದಿನ ಐತಿ. ಬಂಗಾರ ಏನ್ ಬೇಕು ಅದನ್ನ ನೋಡ್ತೇವಿ. ಆಮ್ಯಾಗ ಅರ್ಬಿ ಜವಳಿ ಹಾಕ್ಸದ ಮುಹೂರ್ತ ನೋಡಿ ಮದ್ವೆ ಮಾಡಿ ಮುಗಿಸ್ಬಿಡ್ತೇವಿ. ಆತಲ್ಲ, ಸರಿ. ನಾನೇನು ಬರ್ತೀನಿ ಕಿರಣ, ಬರ್ತೀನಿ ಅತ್ತಿ, ಮಾವ ಬರ್ತೀನಿ. ಅಯ್ಯೋ ಹುಡುಗ, ಹಿಂಗ್ ಬಂದು ಹಿಂಗ್ ಹೊಂಟಲೆ ಪತ್ತಟ ಚಾನರ ಕುಡಿ. ಇಲ್ಲ ನಾನು ಮನೆ ಕಡೆ ಹೋಗ್ತೇನೆ, ಸ್ವಲ್ಪ ಕೆಲಸ ಅದಾವ ಅದಕ್ಕೆ. ರಾಕೇಶ ಬಾಯ್ಲಿ, ಭಾಳ ವರ್ಷ ಆತು ನಾನು ನಿನ್ನ ಭೇಟಿಯಾಗಿ ಮರೆ. ಒಂದು ಸ್ವಲ್ಪ ತನ ಮಾತಾಡ್ಕೊಂಡು ಕುಂದ್ರು ಬಾ. ಅಪ್ಪ ಇಲ್ಲೇ ಹಿಂದೆ ಹಿತ್ತಲ್ಲ ತೋಟದತ್ರ ನೆಳ್ಳಿ ಕುತ್ಕೊಂಡು ಮಾತಾಡ್ತಿರ್ತೇವಿ. ಎಲ್ಲಿ ಹೋಗಂಗಿಲ್ಲ. ಹ್ಞೂ ಆತಪ್ಪ. ಪಾಪ ಒಳ್ಳೆ ಹುಡುಗ. ದೊಡ್ಡವ್ರು ಇದಕ್ಕೆ ಆ ಹುಡುಗನೂ ಆ ಹುಡುಗಿನ ಇಷ್ಟಪಟ್ಟಿದ್ದ. ಏನ ಪಾಪ ಮದುವೆ ಮಾಡ್ಕೊಳಕ್ ಆಗ್ಲಿಲ್ಲ. ಏನ್ ಮಾಡಕ್ಕ ಹಣೆ ಬಾರಿಲ್ಲ ಪಾಪ. ನನ್ನ ಮಗಗರ ಪ್ರೀತಿ ಮಾಡಿರೋ ಹುಡುಗಿ ಸಿಗಲಿ. ಇದು ನಾನು ಹೆಂಡತಿ ಬುದ್ಧಿಗೇಡಿ ಮಾಡೋ ಕೆಲ್ಸಕ್ಕೆ ನಾವಿನ್ನಿದ್ದರೂ ಓದಾಡ್ಬೇಕಿಲ್ಲ. ಅಯ್ಯ, ನಿಮ್ದೊಂದು ಕತೆ. ಯಾರಾದ್ರೂ ತಾಯಿಗಳು ಇಂಥ ವಿಚಾರಕ್ಕೆ, ಮಕ್ಕಳ ವಿಚಾರಕ್ಕೆ ಹೆದರದೆ. ಈಗ ಆತ್ ನೀವೆಲ್ಲಾರು ಇಷ್ಟು ಹೇಳಿರಿ, ಗಿರ್ಜಿ ಹೋಗಿ ಹೊಡೆದು ಬಂದಾಳ ಅಂದ್ರೆ ನಂಗೂ ಧೈರ್ಯ ಬಂತ. ಹಂಗಾರ ಮದುವೆ ಮಾತುಕತೆ ಮುಂದುವರ್ಸೋದೆ. ಇವತ್ತು ಸಂಜೆಗೆ ನೀನೇ ಹೋಗು. 20 ಸಲ ಬ್ಯಾಡ ಅನ್ನಕ್ಕೆ ನೀನೇ ಹೋಗಿ, 20 ಸಲ ಮತ್ತೆ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನೀನೇ ಹೋಗಿ ಇದು ಮಾಡು. ನಾಳೆ ಶುಕ್ರವಾರ ದಿನ ಒಳ್ಳೆ ಹೋಗಿ ಬಂಗಾರದ ಬಂಗಾರ ತರೋಣಂತ. ವರದಕ್ಷಿಣೆ ಬ್ಯಾಡ ಅಂದ್ಬಿಟ್ಟಿರಲ್ಲ ನೀವು. ಏನು ಕೊಡಂಗಿಲ್ಲ. ಅವ್ರು ಏನ್ ಮಾಡ್ತಾರ ವರೋಪಚಾರ ಅವ್ರು ಮಾಡ್ಕೊಲಿ. ಬಾಯಿ ಬಿಟ್ಟು ನೀ ಏನು ಕೇಳಂಗಿಲ್ಲ. ನಮ್ ಸೊಸಿಗೆ ನಾವು ಕೊಡ್ಸೋದೇನ ತಾಳಿ ಚೈನ್, ಒಂದ್ ಚಲೋ ನಕ್ಲೆಸ್, ಒಂದ್ ಜೋಡಿ ಕಿವ್ಯಾನವ, ಏನ್ ಕೊಟ್ರ ಆಕೇನ್ ಅವ್ರ ತವ್ರ ಮನೆಯಾಗ ಇಟ್ಟು ಬರೋದಿಲ್ಲ. ಎಲ್ಲ ನಮ್ಮ ಗಂಡನ ಮನೆಗೆ ಬರ್ತಾವ. ಆಮೇಲೆ ಕೊಳ್ಳ ಹಾಕೊಳಕ್ ಇದು ನಡ್ದಾಗ ಹಾಕೊಳ್ಳೋ ನಡ್ಪಟ್ಟಿ ಬೆಳ್ಳಿದೊಂದು, ಆಮೇಲೆ ಬೆಳ್ಳಿ ಕಾಲ್ ಚೈನ, ಮತ್ತೇನು, ಆಮೇಲೆ ಎಂಗೇಜ್ಮೆಂಟಿಗೆ ಒಂದ್ ಚಲೋ ಉಂಗ್ರ. ಇವೆಲ್ಲಾ ಸೆಲೆಕ್ಟ್ ಆಗ್ಬೇಕು ನಾಳೆ. ಮತ್ ನಮ್ಮ ಮಗ್ಗ ಅವ್ರು ಕೊಡ್ತಾರನಲ್ಲ? ಹ್ಞೂನ್ಲೇ ಹೇಳ್ಯಾರಲ್ಲ ಅವರು. ಹಂಗಾರ ಸರಿ ರೀ. 5-6 ತೊಲಿದ್ ಹಿಡಿದ್ರಿ ಮಾಡೋದು. ಹಿಡಿಲ ಹೇಳ ಕೊಡ್ಸನಂತ. ನಮ್ಮ ಮಗಳು ನನ್ನ ಮನೆ ಸೊಸಿಗೆ 5-6 ತೊಲಿದೇನು ಭಾಳನ? ಇಷ್ಟ ಆಸ್ತಿ ಐತಿ ಬೇಕಂದಂಗ. ಏನಡ ನಾಳೆ ಏನಿಲ್ಲ ಅಂದ್ರೆ ಮಿನಿಮಮ್ 10 ಲಕ್ಷ ರೂಪಾಯಿ ತಗೊಂಬರ್ತೇನೆ ನಾನು. 10 ಲಕ್ಷ ರೂಪಾಯಿ ತಗೊಂಬರ್ತೇನೆ. ಆಕಿ ಯಾವ್ಯಾವ ಬಂಗಾರ ತಗೋತೀನಿ ಅಂತಾಳ, ಏನೇನ್ ತಗೊಂತೇನೆ ಅಂತಾಳ, ತಗೋಲಿ. ಅವಕ್ಕೆಲ್ಲವಕ್ಕೂ ನಾನು ರೊಕ್ಕ ಕೊಡ್ತೇನೆ. ಎಲ್ಲ ನನ್ನ ಮನೆಗೆ ಬರ್ತಾವ ಹೊಳ್ಳಿ. ಆದ್ರೆ ನನ್ನ ಸೊಸಿ ಇಷ್ಟೆಲ್ಲ ಹಾಕೊಂಡ್ರ ಸುತ್ತೂರಾಗು ನನ್ನ ಹೆಸರು ಹೆಂಗಾಕೈತೆ ಅಂತ ಮಾಡಿ, ಸೊಸಿಗೆ ಬೇಕಂದಷ್ಟು ಬಂಗಾರ ಹಾಕಿ ಚಂದ್ರಪ್ಪ ಗೌಡ ತನ್ನ ಸೊಸಿ ಮಾಡ್ಕೊಂಡು ಕೈಲಿ ಹಾಕಿ ಎಲ್ಲಾ ಮದ್ವಿ ಮಾಡ್ಕೊಂಡು ಬೇಕಂದಂಗ ನೌಕರಿ ಸೊಸಿ ಸಿಕ್ಲಂತಾರ. ಹುಡುಗಿ ಓದ್ತಾ ಐತಿ. ಇನ್ನೂ ಚಲೋತ್ತಂಗ್ ಓದ್ಸಿದ್ವಿ ಅಂದ್ರೆ ಏನಾರ ನೌಕರಿ ಹತ್ತಿದ್ರ 60-70 ಸಾವಿರ ರೂಪಾಯಿ ಪಗಾರ ಹಿಂಗ ತಂದೋಗಿತಾಳ. ನಾನ್ ಯಾವ್ದಕ್ಕೂ ಲೆಕ್ಕಿಲ್ದ ಮಾಡೋದಿಲ್ಲ. ಲೆಕ್ಕ ಅಂದ್ರ ಲಾನ್ ಅಂದ್ರ ಲೆಕ್ಕ. ಆದ್ರ ನಿನ್ನಂಗ್ ಜೀನ್ತನ ಮಾಡೋದಿಲ್ಲ. ತಿನ್ನು ನಾಕು ಸುಮ್ನಿರು. ನಾಳೆ ಮತ್ತೆ ಅಂತದ್ ಹಿಡಿ ಇಂತ ತಗೋಂತ ಏನ್ ಅನ್ನಕ್ ಹೋಗ್ಬೇಡ. ಅಲ್ಲ, ನಾಳೆ ಹಂಗಾರ ಯಾರ್ಯಾರು ಬರ್ತಾರ? ಹೋಟೆಲ್ ಚಾ
ಈ ಮಂದಿ ಕರ್ಕೊಂಡೋದ್ರೆ ಇದೇ ರಾಡಿ. ಹಾ, ಅದಕ್ಕೂ ನನ್ನಂತೆಲ್ಲ ಒಂದು ಪ್ಲಾನ್ ಐತಿ. ಹಂಗೆ ಮಾಡ್ತೀನಿ. 1 ರೂಪಾಯಿ ಖರ್ಚಾಗಬಾರ್ದು, ಚಾ ನಾಷ್ಟ ಎಲ್ಲ ಆಗಿರ್ಬೇಕು.